ಸಮುದಾಯ ನೀವು ಟೇಕ್ ಎನಿ ಸೋಷಿಯಲ್ ಮೀಡಿಯಾ, ನೀವು ಕವಿತಾ ರೆಡ್ಡಿ ಇನ್ ದಿಸ್ ಕೇಸ್, ಕವಿತಾ ರೆಡ್ಡಿ ಅವ್ರದ್ದೊಂದು ಹೇಳಿಕೆ ನೋಡಿ, ಇದೇ ಶಾಮನೂರು ಶಿವಶಂಕರಪ್ಪನವರು ಶಿವಮೊಗ್ಗಕ್ಕೆ ಹೋಗ್ಬಿಟ್ಟು ಬಿಜೆಪಿ ಅಭ್ಯರ್ಥಿಗೆ ಓಟ್ ಹಾಕಿ ಅಂತ ಕೇಳಿದಾಗ ನೀವು ಶಾಮನೂರು ಅವರ ವಿರುದ್ಧ ನೀವು ಅವರ ಮಾತುಗಳನ್ನ ನಾನು ಇಲ್ಲಿ ದಾಖಲೆಗೆ ತೆಗೆದುಕೊಳ್ಳಿಕ್ಕೆ ಹೋಗುದಿಲ್ಲ. ಅವರು ಆಡಿರ್ತಕ್ಕಂಥ ಅಧ್ಯಕ್ಷರಿಗಾಗಿರ್ಲಿ ಅಥವಾ ನಮ್ಮ ಇನ್ನು ಉಳಿದ ನಾಯಕರಿಗೆ ಆಡಿರ್ತ ಪದಗಳಿಗೆ ಪಕ್ಷದಿಂದ ಅವ್ರನ್ನ ಎಕ್ಸ್ಪೆಲ್ ಮಾಡಿದ್ದಾರೆ. ಈ ರೀತಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಪದ್ಮಭೂಷಣ, ಪದ್ಮವಿಭೂಷಣ, ಜ್ಞಾನಪೀಠ ಅವಾರ್ಡ್ ತಗೊಳ್ಳುವಂತ ಬರೆಯುವಂತ ಸಾಹಿತ್ಯ ಬರೆಯುವಂತ ನೀವು ಯಾವ ನೀವು ಯಾವ ಸ್ವೀಕಾರ ಮಾಡ್ತೀವಿ. ನಮ್ಮ ಖಂಡಿತ ಬರ್ತಿದ್ದೀನಿ. ನೀವು ಯಾವ ಅವಾರ್ಡ್ ಕೊಟ್ಟರು ನಾನು ಸ್ವೀಕಾರ ಮಾಡ್ತೀನಿ ಬಿಡಿ ಮೇಡಮ್. ಆದ್ರೆ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಕೆಲವೊಂದು ಪೇಡ್ ಪ್ರೊಪಗಂಡ ಯೂಟ್ಯೂಬ್ ಚಾನೆಲ್ಗಳು ಏನೇನ್ ಮಾಡ್ತಾ ಇದ್ದೇವೆ ಅಂತ ಸೂಕ್ಷ್ಮವಾಗಿ ವಿಚಾರದಲ್ಲಿ ಶಿ ಇಸ್ ನಾಟ್ ಪೇಡ್ ಪ್ರೊಪಗಂಡ. ಅವ್ರಿಗೆ ನಾನು ಹೇಳಿಲ್ಲ. ಐ ಸೇಡ್ ಅಬೌಟ್ ಯೂಟ್ಯೂಬ್ ಚಾನೆಲ್ ಬಗ್ಗೆ ಆಲ್ ರೈಟ್. ಎಸ್, ನಾನು ಇವ್ರು ಕೇಳ್ತೀನಿ. ಸುಭಾಷ್ ಸರ್, ಈಗ ಅಲ್ಪಸಂಖ್ಯಾತ ಸಮುದಾಯ ಇವತ್ತು ಈ ಇಡೀ ಘಟನೆಯನ್ನ ಹೆಂಗ್ ನೋಡ್ತಿರ್ಬೋದು ಸರ್? ಯಾಕೆಂದ್ರೆ ಅವ್ರಿಗೆ ಕಾಂಗ್ರೆಸ್ ನಮ್ಮ ಉದ್ಧಾರಕರು, ಕಾಂಗ್ರೆಸ್ ನಮ್ಮನ್ನ ಉದ್ಧರಿಸಲೆಂದೇ ದರೆಗಿಳಿದು ಬಂದಂತಹ ದೇವತೆಗಳು, ಅವರನ್ನ ಬಿಟ್ಟರೆ ನಮ್ಮ ಉದ್ಧಾರಕರು ಈ ರಾಷ್ಟ್ರದಲ್ಲಿ ಯಾರೂ ಇಲ್ಲ ಅನ್ನೋ ಒಂದು ಭಾವನೆಯಲ್ಲಿರುವಂತಹ ಅಲ್ಪಸಂಖ್ಯಾತರಿಗೆ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಯಾವ ರೀತಿ ಕಾಣ್ತಾ ಇದೆ? ಅವ್ರು ಇದರಿಂದ ಏನು ಅರ್ಥ ಮಾಡ್ಕೊಳ್ಬೇಕು? ಸೊ ವಾಟ್ ಈಸ್ ದಿ ಮೆಸೇಜ್? ಅದ ಬಹುಶಃ ಈಗ ಕಾಂಗ್ರೆಸ್ ಪಾರ್ಟಿ ಒಳಗಡೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ನಾಯಕರ ನಡುವೆ ನಡೀತಾ ಇರುವಂತ ಈ ಕಚ್ಚಾಟ ಅಥವಾ ಈ ಗುಂಪುಗಾರಿಕೆ, ಈ ಜಗಳ ಏನಿದೆಲ್ಲ, ಬಹುಶಃ ಇದಕ್ಕೆ 2 ಕಾರಣಗಳು ಇರ್ಬೋದು ಅಂತ ನನಗೆ ಅನ್ಸತ್ತೆ. ಮೊದಲನೇ ಕಾರಣ ಏನು ಅಂತಂದ್ರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದೊಳಗಡೆ ಈ ಸಾರಿ ಸಮರ್ಥ ಶಾಮನೂರ ಗೆಲ್ಲುವ ಬಗ್ಗೆ ಇವ್ರಿಗೆ ಏನಾದರೂ ಸಂಶಯಗಳು ಇದೆಯಾ ಅಂತ ಅನ್ನೋದು ಒಂದು. ಅವ್ರಿಗೇನೋ ಅಲ್ಲಿ ನಡೆದಿರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಶಾಮನೂರು 100% ಅವ್ರು ಗೆಲ್ತಾರೆ ಅನ್ನುವ ವಿಶ್ವಾಸ ಈ ನಾಯಕರಿಗೆ ಇದ್ದಂತಿಲ್ಲ. ಅಕಸ್ಮಾತ್ ಅವ್ರೇನಾದರೂ ಸೋತ್ರೆ ಇದಕ್ಕೆ ಯಾರು ತಲೆ ಕಟ್ಟಬೇಕು ಅನ್ನುವ ನೀವು ಆರಂಭದೊಳಗಡೆ ಏನು ಹೇಳಿದ್ರಲ್ಲ, ಅದು ಒಂದು ಕಾರಣ ಇದೆ ಅಂತ ನನಗೆ ಭಾಳ ಅನಿಸ್ತಾ ಇದೆ. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದೊಳಗಡೆ ಅಲ್ಪಸಂಖ್ಯಾತರ ನಾಯಕ ಯಾರು ಆಗಬೇಕು ಅಥವಾ ಅಲ್ಪಸಂಖ್ಯಾತರ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡುವಂಥ ಲೀಡರ್ ಯಾರು ಅನ್ನುವ ಬಗ್ಗೆ ಒಂದು ಪೈಪೋಟಿ ಇದೆ. ಭಾಳಷ್ಟು ಜನ ನಾಯಕರುಗಳಿದ್ದಾರೆ, ಆಕಾಂಕ್ಷಿಗಳಿದ್ದಾರೆ, ಸಮರ್ಥರಿದ್ದಾರೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಇಡೀ ಸಮುದಾಯದ ಏಕಮೇವ ನಾಯಕ ಅಂತಂದರೆ ಜಮೀರ್ ಅಹ್ಮದ್ ಅನ್ನೋ ಥರ ಏನೋ ಒಂದು ಈಗದು ಪರ್ಸೆಪ್ಷನ್ ಆಗಿದೆ. ಅದಕ್ಕೆ ಕಾರಣ ಜಮೀರ್ ಅಹ್ಮದ್ ಮಂತ್ರಿ ಆಗಿದ್ದಾರೆ. ಜಮೀರ್ ಅಹ್ಮದ್ ಅವ್ರದ್ದು ಬೆಂಗಳೂರನ್ನು ಹೊರತುಪಡಿಸಿ, ಅವರ ಕ್ಷೇತ್ರವನ್ನು ಹೊರತುಪಡಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮುಸ್ಲಿಮರ ಮೇಲೆ ಪ್ರಭಾವ ಬೀರುವಷ್ಟು ಶಕ್ತಿ, ಸಾಮರ್ಥ್ಯ, ಪ್ರಯತ್ನ, ಅವರ ಒಂದು ಪ್ರಯತ್ನದಿಂದ ಅವರು ಅದನ್ನು ಮಾಡಿದ್ದಾರೆ. ರಾಜ್ಯ ಸರ್, ಇವನ್ ಹೊರಗಡೆ ರಾಜ್ಯ, ತೆಲಂಗಾಣದಲ್ಲಿ ಎಲೆಕ್ಷನ್ ಆದ್ರೆ, ಆಂಧ್ರ ಪ್ರದೇಶದಲ್ಲಿ ಎಲೆಕ್ಷನ್ ಆದ್ರೆ, ಕೇರಳದಲ್ಲಿ ಎಲೆಕ್ಷನ್ ಆದ್ರೆ, ಯುಪಿಯಲ್ಲಿ ಎಲೆಕ್ಷನ್ ಆದ್ರೆ ಜಮೀರ್ ಅವರನ್ನ ಅಲ್ಲಿ ಪ್ರಚಾರಕ್ಕೆ ಕರೀತಾ ಇದ್ದಾರೆ. ಕೇರಳಕ್ಕೂ ಹೋಗಿದ್ರು, ತೆಲಂಗಾಣಕ್ಕೂ ಹೋಗಿದ್ರು. ಅವರು ವಿಶೇಷವಾಗಿ ಕರ್ನಾಟಕದೊಳಗಡೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕ ಸದ್ಯಕ್ಕೆ ಯಾರು ಅಂತಂದ್ರೆ ಜಮೀರ್ ಅಹ್ಮದ್ ಅನ್ನುವ ಮಟ್ಟಿಗೆ ಒಂದು ಪರ್ಸೆಪ್ಷನ್ ಈಗ ಆಗಿದೆ. ಆ ಕಾರಣಕ್ಕೆ ಆ ಸಮುದಾಯದೊಳಗಡೆ ಇರುವಂತ ನಾಯಕರು ಬಹಳಷ್ಟು ಯಾರು ಈ ವಿಚಾರದೊಳಗಡೆ ಅವರು ಕೂಡ ಆ ಒಂದು ಸಮುದಾಯದ ನಾಯಕತ್ವವನ್ನು ವಹಿಸ್ಕೊಳ್ಬೇಕು. ನಮ್ಮ ಸಮುದಾಯ ಅಂತಂದ್ರೆ ಕೇವಲ ಜಮೀರ್ ಖಾನ್ ಅಲ್ಲ, ನಾವು ಇದ್ದೇವೆ ಅಂತ ಯಾರಿಗೆ ಅನಿಸ್ತಾ ಇತ್ತು ಅವರೆಲ್ಲರೂ ಕೂಡ ಒಂದು ಅವಕಾಶವನ್ನ ಕಾಯ್ತಾ ಇದ್ರು, ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ರು. ದಾವಣಗೆರೆ ದಕ್ಷಿಣ ಕ್ಷೇತ್ರದೊಳಗಡೆ ನಡೆದಿರುವಂತಹ ಬೆಳವಣಿಗೆಗಳ ನಂತರ ಅವ್ರಿಗೆಲ್ಲರಿಗೂ ಕೂಡ ಒಂದು ಅವಕಾಶ ಸಿಕ್ತು. ದಾವಣಗೆರೆ ದಕ್ಷಿಣದೊಳಗಡೆ ಏನಾಗಿದ್ದೇನೋ, ಜಮೀರ್ ಅಹ್ಮದ್ ಅವರು ಸಮುದಾಯದ ನಾಯಕ ಆಗಿ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನ ಈ ಬಾರಿ ಕಣಕ್ಕಿಳಿಸಬೇಕು ಅಂತ ಡಿಮಾಂಡ್ ಮಾಡಿದ್ರಲ್ಲ, ಅದರೊಳಗಡೆ ಏನು ತಪ್ಪಿಲ್ಲ. ಅವರು ಬಹಳಷ್ಟು ಸರಿಯಾದ ಕೆಲಸವನ್ನೇ ಮಾಡಿದ್ರು. ಯಾಕಂದ್ರೆ ಅವರು ತಮ್ಮ ಕಮ್ಯುನಿಟಿಯನ್ನ ರಿಪ್ರೆಸೆಂಟ್ ಮಾಡಬೇಕು, ಅವರು ಕ್ಯಾಂಡಿಡೇಟ್ ಆಗಲಿ ಅಂತ ಕೇಳಬೇಕು, ಆ ಪ್ರಯತ್ನವನ್ನ ಮಾಡಿದ್ರು. ಆದರೆ ಆ ಒಂದು ಪ್ರಯತ್ನ ಅದು ಮುಂದೆ ಟಿಕೆಟ್ ಸಿಗದೇ ಇದ್ದಾಗ ಅದು ವೈಯಕ್ತಿಕವಾಗಿ ತನಗೆ ಹಿನ್ನಡೆ ಅಂತ ಅವರು ಬಹುಶಃ ಅಂದ್ಕೊಂಡಿರ್ಬೋದು. ಅಂದ್ಕೊಂಡು ಅವರು ದಾವಣಗೆರೆ ಪ್ರಚಾರದಿಂದನೇ ದೂರ ಏನು ಉಳಿದ್ರಲ್ಲ. ಅಷ್ಟೇ ಅಲ್ಲ, ಬರೀ ದೂರ ಉಳಿದಿದ್ದಷ್ಟೇ ಅಲ್ಲ, ಈಗ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ನಿಜ ಎಷ್ಟು ಸುಳ್ಳು ಅಂತ ನಮ್ಗೆ ಗೊತ್ತಿಲ್ಲ. ಅಲ್ಲಿನ SDPI ಅಭ್ಯರ್ಥಿ ಯಾರು ಒಬ್ಬರು ಅಫ್ಸರ್ ಕೊಡ್ಲಿಪೇಟೆ ಅವರು ಮತ್ತು ಇನ್ನೊಬ್ಬ
ಅಲ್ಪಸಂಖ್ಯಾತ ಸಮುದಾಯದ ಪಕ್ಷೇತರ ಅಭ್ಯರ್ಥಿ, ಅವರಿಗೂ ಕೂಡ ಪರೋಕ್ಷವಾಗಿ ಸಹಾಯ ಮಾಡುವಂತ, ಹಣಕಾಸಿನ ಸಹಾಯ ಮಾಡುವಂತ ಕೆಲಸವನ್ನೂ ಕೂಡ ಜಮೀರ್ ಅಹ್ಮದ್ ಮಾಡಿದ್ರು ಅನ್ನುವ ಆರೋಪವನ್ನ ಬಹಳಷ್ಟು ಜನ ಕಾಂಗ್ರೆಸ್ ಮುಖಂಡರು, ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ, ಡೈರೆಕ್ಟ್ ಆಗಿ ಯಾರಿಗೂ ಹೇಳ್ತಾ ಇಲ್ಲ. ಮಾಧ್ಯಮದವರ ಎದುರುಗಡೆ ಹೇಳಿಲ್ಲ, ಬಹುಶಃ ತಮ್ಮ ಪಕ್ಷದ ಮುಖಂಡರ ಜೊತೆಗೆ ಹೇಳಿರ್ಬೋದು. ಈ ಒಂದು ಲಕ್ಷ್ಮಣ ರೇಖೆ ಏನಿದೆ ಅಲ್ಲ, ಅವರು ಅಭ್ಯರ್ಥಿ ತಮ್ಮ ಸಮುದಾಯದವರು ಆಗ್ಲಿ ಅಂತ ಕೇಳಿ ಅದಕ್ಕೋಸ್ಕರ ಪ್ರಯತ್ನ ಮಾಡೋದು ಒಂದು, ಆದ್ರೆ ಅಭ್ಯರ್ಥಿ ಆಗದೆ ಇದ್ದಾಗ ಈ ರೀತಿ ಏನಾದರೂ ಚಟುವಟಿಕೆಗಳನ್ನ ಜಮೀರ್ ಅಹ್ಮದ್ ಮಾಡಿದ್ರೆ, ಗೊತ್ತಿಲ್ಲ ನಮ್ಗೆ, ಮಾಡಿದ್ರೆ ಸಹಜವಾಗಿನೇ ಪಕ್ಷ ವಿರೋಧಿ ಚಟುವಟಿಕೆ ಅಂತೇಳಿ ಅವರ ವಿರೋಧಿಗಳು ಯಾರು ಅವ್ರದೇ ಸಮುದಾಯದ ನಾಯಕರುಗಳಿದ್ದಾರೆ ಅದನ್ನ ಬಿಂಬಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪಾರ್ಟಿ ಅಲ್ಪಸಂಖ್ಯಾತರ ನಾಯಕರುಗಳ ಈ ರೀತಿಯಾದಂತ ಒಂದು ಜಿದ್ದಾಜಿದ್ದು, ಜಗಳ, ಗುಂಪುಗಾರಿಕೆ ಕಾಣ್ತಾ ಇದೆ. ಏನು ಮೆಸೇಜ್ ಸರ್? ಮೆಸೇಜ್ ಏನು ಅಲ್ಪಸಂಖ್ಯಾತ ಕಮ್ಯುನಿಟಿಗೆ, ಎಸ್ಪೆಷಲಿ ಮುಸಲ್ಮಾನರಿಗೆ ಏನು ಮೆಸೇಜ್ ಸರ್ ಇದು? ಮುಸಲ್ಮಾನರಿಗೆ ಮೆಸೇಜು ಮತ್ತು ಮುಸಲ್ಮಾನರು ಕಾಂಗ್ರೆಸ್ ಪಾರ್ಟಿಗೆ ಮೆಸೇಜ್ ಕೊಡುವಂಥದ್ದು ಏನೂ ಇಲ್ಲ. ಇದು ಒಂದು ರೀತಿಯಿಂದ ಮುಸಲ್ಮಾನರಿಗೆ ಗತಿ ಇಲ್ಲ, ಕಾಂಗ್ರೆಸ್ ಪಾರ್ಟಿಗೆ ಮತಿ ಇಲ್ಲ ಅನ್ನುವಂಥ ಸ್ಥಿತಿ ಇದೆ. ಮುಸಲ್ಮಾನರಿಗೆ ಅನಿವಾರ್ಯವಾಗಿ ಅವರಿಗೆ ಬೇರೆ ಯಾವ ಪಾರ್ಟಿಗಳು ಕೂಡ, ಕರ್ನಾಟಕದ ಸಂದರ್ಭದಲ್ಲಿ ಇವತ್ತು ನಾವು ಹೇಳೋದಾದ್ರೆ ಕರ್ನಾಟಕದೊಳಗಿರುವಂಥ 3 ಪ್ರಮುಖ ಪಕ್ಷಗಳ ಪೈಕಿ ಮುಸಲ್ಮಾನರು ಈಗ ದಾವಣಗೆರೆ ಒಳಗಡೆ ಟಿಕೆಟ್ ಸಿಗದೇ ಇದ್ರೂ ಕೂಡ ಅವರಿಗೆ ಬೇರೆ ಆಪ್ಷನ್ ಏನಿದೆ? ಬೇರೆ ಈಗ ಪರಿಸ್ಥಿತಿಗಳು ಬದಲಾಗ್ತಾ ಇದೆ ಸರ್. ಈಗ ಯಾಕೆ ಅಂತಂದ್ರೆ ಎಲ್ಲರಿಗೂ ಇಸ್ ವಿನೇಬಿಲಿಟಿ ಇಸ್ ಅ ಕ್ರೈಟೀರಿಯಾ ಅನ್ನೋ ತರದಲ್ಲಿ ಆಗೋಗಿದೆ. ಸೊ ಹಳೆಯ ಹಿಂದುತ್ವ, ಕೋಮುವಾದ ಇವೆಲ್ಲವೂ ಕೂಡ ಬದಿಗೊತ್ತು UPಯಲ್ಲಿ ಎಷ್ಟೊಂದು ಜನ ಯಾವ ರೀತಿ BJPಗೆ ಬಂದ್ರು, ಕೆಲ ಕಾಂಗ್ರೆಸ್ ಲೀಡರ್ಸು. ಗೊತ್ತಿಲ್ಲ ಏನಾಗುತ್ತೆ ಅಂತ, ಪರಿಸ್ಥಿತಿಗಳು ಹೆಂಗ್ ಉಲ್ಟಾ ಆಗ್ತಾ ಅಂತ ಹೇಳಕ್ ಬರಲ್ಲ. ಯಾಕೆ ಅಂತಂದ್ರೆ ಸರ್, ನಾನು ದಾವಣಗೆರೆಗೆ ಹೋದಂತ ಸಂದರ್ಭದಲ್ಲಿ BJPಗೆ ಓಟ್ ಹಾಕ್ತೀವಿ ಅಂತ ಹೇಳಿದಂತಹ ಮುಸಲ್ಮಾನ ಸಮುದಾಯದ ನಾಯಕರುಗಳನ್ನು ನೋಡಿ ನಂಗೆ ಆಶ್ಚರ್ಯ ಆಯ್ತು. ಅಲ್ಲ ರೀ ಸರ್, ಏನು ಹಿಂಗಂತಿದ್ರ ನೀವು? ಅವ್ರನ್ನ ಕೋಮುವಾದಿ ಪಕ್ಷ ಅಂತೀರಿ, ನೋಡಿದ್ರೆ ಅವ್ರಿಗೆ ಓಟ್ ಹಾಕ್ತೀವಿ ಅಂತಿದ್ದೀರಂದ್ರೆ, ಇಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸೋದಕ್ಕೆ ಅಂತ ನಾವು ಅವ್ರಿಗೆ ಓಟ್ ಹಾಕ್ತೀವಿ ಅಂತ. ದಿಸ್ ಇಸ್ ದಿ ಚೇಂಜ್ ದಾವಣಗೆರೆ ದಕ್ಷಿಣ ತಂದಿರುವಂಥದ್ದು. ಸೊ ಹೀಗಾಗಿ ಯಾರಿಗೆ ಗೊತ್ತು ಯಾವಾಗ ಏನಾಗುತ್ತೆ ಅಂತ. ಅಲ್ಲ, ಅದು ಹೇಳಲಿಕ್ಕಾಗಲ್ಲ. ಅಲ್ಟಿಮೇಟ್ಲಿ ರಾಜಕೀಯ ಪಾರ್ಟಿಗಳಿಗೆ ಅವರಿಗೆ ಗೆಲ್ಲೋದು ಬಿಟ್ರೆ ಬೇರೆ ಯಾವುದು ಮುಖ್ಯ ಆಗಲ್ಲ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇದೇ ಚುನಾವಣೆ ಒಳಗಡೆ ನಡೆದಿರುವಂತದ್ದು. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ದಾವಣಗೆರೆ ಒಳಗಡೆ ಅಲ್ಪಸಂಖ್ಯಾತರ ಮತದಾರರಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಬಿಹೇವ್ ಮಾಡಿದ್ರು, ಅದೇ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಬಾಗಲಕೋಟೆ ಒಳಗಡೆ ಅಲ್ಪಸಂಖ್ಯಾತರ ಮತದಾರರಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಬಿಹೇವ್ ಮಾಡಿದ್ರು. ದಾವಣಗೆರೆ ಒಳಗಡೆ ಅವರ ಅಭ್ಯರ್ಥಿ ಇವರು ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಮುಸಲ್ಮಾನರ ಏರಿಯಾದೊಳಗಡೆ ಮನೆಗೆ ಹೋಗಿ ಪ್ರತಿಯೊಬ್ಬರಿಗೆ ಓಟ್ ಕೇಳಿದ್ರು. ಮುಸ್ಲಿಂ ಧಾರ್ಮಿಕ ಗುರುಗಳ ಹೋಗಿ ಅವರಿಗೆ ತಲೆಬಾಗಿ ನಮಸ್ಕಾರ ಮಾಡಿದ್ರು, ಆಶೀರ್ವಾದವನ್ನ ಪಡೆದ್ರು. ಇನ್ನೊಂದು ಕಡೆ ಬಾಗಲಕೋಟೆ ಒಳಗಡೆ ಬಸನಗೌಡ ಪಾಟೀಲ್ ಯತ್ನಾಳರು ಮುಸ್ಲಿಮರು ಓಟೇ ನಮ್ಗೆ ಬೇಕಾಗಿಲ್ಲ ಅವರು ಅನ್ನೋ ರೀತಿ ಒಳಗಡೆ ಮಾತಾಡಿದ್ರು. ಅಲ್ಟಿಮೇಟ್ಲಿ ಪೊಲಿಟಿಕಲ್ ಪಾರ್ಟಿಗಳಿಗೆ ಯಾವ ಒಂದು ಪಾಲಿಸಿ, ನೀತಿ, ಬದ್ಧತೆ ಏನು ಇರೋದಿಲ್ಲ, ಅವ್ರಿಗೆ ಅವರು ಗೆಲುವು ಮಾತ್ರ ಮುಖ್ಯ ಆಗಿರುತ್ತೆ. ಎಲ್ಲರೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ.